ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಈಗ ಪ್ರಾರಂಭ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ಏನ್ ಕಾಲ್ತುಳಿತ ಆಗಿತ್ತಲ್ಲ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಪ್ರಾರಂಭ ಆಗಿದೆ. ಯಾಕಂದ್ರೆ ಇಲ್ಲಿ ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತ ಅಥವಾ ಈ ಕರ್ನಾಟಕ ಕ್ರಿಕೆಟ್ ಮಂಡಳಿ ಇದೆಯಲ್ಲ ಅದು ಪರ್ಮಿಷನ್ ಕೇಳಿತ್ತ? ಹಾಗಿದ್ರೆ ಈ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರಲ್ಲ ಅದರ ಹೊಣೆಯನ್ನ ಈಗ ಯಾರು ಹೊತ್ಕೊಳ್ತಾರೆ ಅನ್ನುವಂಥದ್ದು ಈಗಿರುವ ಯಕ್ಷ ಪ್ರಶ್ನೆ. ಯಾಕಂದ್ರೆ KSCA ಈಗ ರಿಟ್ ಅನ್ನ ಹಾಕಿರುವಂಥದ್ದು. ಯಾಕಂದ್ರೆ ಸರ್ಕಾರವೇ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಮಗೆ ಪರ್ಮಿಷನ್ ಕೊಟ್ಟಿದ್ದು, ಈ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಹಾಕಿರುವಂಥದ್ದು. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಈಗ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ. ಒಂದ್ ಕಡೆ KSCA ಜೂನ್ 3ರಂದೇ ಇನ್ ಕೇಸ್ ಏನಾದರೂ RCB ಟೀಮ್ ಕಪ್ ಅನ್ನ ಗೆದ್ರೆ ನಾವು ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದೆ. ಇವ್ರೇನ್ ಮಾಡಿದ್ದಾರೆ, ಜೂನ್ 3ರಂದೇ ಸರ್ಕಾರಕ್ಕೆ ಅನುಮತಿ ಕೋರಿ ಪತ್ರವನ್ನ ಬರೆದಿದ್ದಾರೆ. KSCA ಯಾವಾಗ ಈ ಕಾಲ್ತುಳಿತ ಪ್ರಕರಣ ಆಯ್ತಲ್ಲ ಈಗ ನುಣುಚಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ KSCA. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮಕ್ಕೆ ನಮಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ DPARಗೆ ಪತ್ರವನ್ನ ಬರೆದಿತ್ತು KSCA. ಬಟ್ ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು, ಅದರಲ್ಲೂ RCB ಅಭಿಮಾನಿಗಳು 11 ಜನರು ಸಾವನ್ನಪ್ಪಿದ್ರಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಒಂದು ಕಾಲ್ತುಳಿತ ಪ್ರಕರಣ ಆದ್ಮೇಲೆ KSCA ಇದರಿಂದ ನುಣುಚಿಕೊಳ್ಳೋದಕ್ಕೆ ನೋಡ್ತಾ ಇರುವಂಥದ್ದು. ಈಗೇನ್ FIR ಆಗಿದೆಯಲ್ಲ ಅದನ್ನು ಕೂಡ ರದ್ದು ಮಾಡಬೇಕು ಅಂತ ಹೇಳಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಸದ್ಯಕ್ಕೆ ವಿಚಾರಣೆ ಆರಂಭ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಜೂನ್ 3ರಂದೇ KSCA ಸರ್ಕಾರಕ್ಕೆ ಪತ್ರ ಬರೆದಿದೆ. ಅದರಲ್ಲೂ ಪ್ರಮುಖವಾಗಿ DPARಗೆ ಪತ್ರವನ್ನ ಬರೆದು ನಮಗೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಅನುಮತಿಯನ್ನ ಕೂಡ ಕೋರಿದ್ದಾರೆ. ಬಟ್ ಈಗ ನುಣುಚಿಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ಯಾಕಂದ್ರೆ ಈ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಏನ್ ಸಾವನ್ನಪ್ಪಿದಾರಲ್ಲ, ಈ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ನುಣುಚಿಕೊಳ್ಳೋದಕ್ಕೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಕೂಡ ಹಾಕಿರುವಂಥದ್ದು. ಈಗ ವಿಚಾರಣೆ ಆರಂಭ ಆಗಿದೆಯಾ? ಅಲ್ಲಿ ಏನ್ ವಾದ ಪ್ರತಿವಾದಗಳು ನಡೀತಾ ಇದೆ? ಸದ್ಯದ ಅಪ್ಡೇಟ್ಸ್ ಏನಿದೆ? ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ನಡೆದು 11 ಜನ ಸಾವಾಗಿತ್ತು. ಇದಾದಂತ ಬಳಿಕ ಸಾಕಷ್ಟು ರೀತಿಯಂತಹ ಬದಲಾವಣೆಗಳಾಯ್ತು. ಒಂದ್ ಕಡೆ ಪೊಲೀಸ್ ಇಲಾಖೆಯಲ್ಲಿ ಅಷ್ಟೇ ಎತ್ತಂಗಡಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತು. ಮತ್ತೊಂದು ಕಡೆ KSCA ಮತ್ತು RCB ಮ್ಯಾನೇಜ್ಮೆಂಟ್ ನ ಒಂದಷ್ಟು ಜನರ ಬಂಧನದ ಪ್ರಕ್ರಿಯೆ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಈ ಬೆನ್ನಲ್ಲೇ KSCA ಅವರು ಕೂಡ ಈಗಾಗಲೇ ಈ ಒಂದು ಬಂಧನವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅನ್ನ ಸಬ್ಮಿಟ್ ಮಾಡಿದ್ರೆ ಆ ಒಂದು ರಿಟ್ ಪಿಟಿಷನ್ ಅರ್ಜಿ ಕೂಡ ಈಗಾಗಲೇ ಹೈಕೋರ್ಟ್ ನಲ್ಲಿ ಆರಂಭವಾಗಿದೆ. KSCA ಪರವಾಗಿ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಕೂಡ ವಾದವನ್ನ ಮಾಡ್ತಾ ಇರುವಂತದ್ದು. ಎಲ್ಲ ಒಂದು ಕಡೆ KSCA ಅಧಿಕಾರಿಗಳನ್ನ ಇಲ್ಲಿ ಬಲವಂತವಾಗಿ ಕ್ರಮವನ್ನು ಜರುಗಿಸಲಾಗಿದೆ. CM ಸಿದ್ದರಾಮಯ್ಯ ಅವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಅಂತ ಹೇಳಿದ್ರು. ಎಲ್ಲೋ ಒಂದ್ ರೀತಿ CM ಹೇಳಿದಂತೆ ಇವತ್ತು ಪೊಲೀಸ್ ಇಲಾಖೆಯವರು ನಡ್ಕೊಳ್ತಿದ್ದಾರೆ. ಬಲವಂತವಾಗಿ KSCA ಒಂದಷ್ಟು ಜನ ಮ್ಯಾನೇಜ್ಮೆಂಟ್ ಅವ್ರನ್ನ ಬಂಧನ ಮಾಡಿ ಒಂದು ಪ್ರಕ್ರಿಯೆಯನ್ನ ನಡೆಸ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಶ್ಯಾಮ್ ಸುಂದರ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಅವರು ಸಲ್ಲಿಕೆ ಮಾಡಿರುವಂತಹ ರಿಟ್ ಅರ್ಜಿಯಲ್ಲಿ KSCAಗೂ ಮತ್ತು ವಿಧಾನಸೌಧ ಮುಂಭಾಗ ನಡೆದಂತಹ ಕಾರ್ಯಕ್ರಮಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಬದಲಾಗಿ ಕಾರ್ಯಕ್ರಮ ಮಾಡಿದ್ದು ಸರ್ಕಾರ, ಅವರಿಗೆ ಅಭಿನಂದನಾ ಸಮಾರಂಭ ಮಾಡಿದ್ದು ಸರ್ಕಾರ, ಪ್ರತಿಯೊಬ್ಬ ಪ್ಲೇಯರ್ನು ಕೂಡ ಅಷ್ಟೇ ಕರೆಸ್ಕೊಂಡಿದ್ದು ಕೂಡ ಸರ್ಕಾರನೇ ಹೊರತು ಅದಕ್ಕೂ ನಮಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಜೊತೆಗೆ ಏನೀಗಾಗಲೇ ಗೇಟ್ ನ ಬಳಿ ಕಾಲ್ತುಳಿತ ಆಯ್ತು, ಭದ್ರತಾ ವೈಫಲ್ಯ ಆಯ್ತು ಅಂತ ಹೇಳ್ತಿದ್ರೆ ಆ ಒಂದು ಭದ್ರತೆ ಒದಗಿಸುವಂತಹದ್ದು KSCA ಕೆಲಸ ಅಲ್ಲ ಅನ್ನುವಂಥದ್ದನ್ನು ಕೂಡ ಅವರು ರಿಟ್ ಪಿಟಿಷನ್ ಅಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿದ್ರೆ, ಬದಲಾಗಿ ಕರ್ನಾಟಕ ಕ್ರಿಕೆಟ್ ನ ಬಗ್ಗೆ ಮಾತ್ರ KSCA ಗಮನ ಹರಿಸುತ್ತೆ ಹೊರತು ಗೇಟ್ ನ ಭದ್ರತೆ ಬಗ್ಗೆ ಆಗಿರ್ಬೋದು ಅಥವಾ ಗೇಟ್ ನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸ ನಮ್ದಲ್ಲ ಅನ್ನುವಂಥದ್ದನ್ನ ಕೂಡ ಅಷ್ಟೇ ಅವ್ರು ರಿಟ್ ಪಿಟಿಷನ್ ಹಾಕಿದ್ದಾರೆ. ಅದನ್ನು ಕೂಡ ಅಷ್ಟೇ ಮುಖ್ಯವಾಗಿ ಇಟ್ಕೊಂಡು ಶ್ಯಾಮ್ ಸುಂದರ್ ಅವರು ಈಗಾಗಲೇ ಹೈಕೋರ್ಟ್ ಅಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೂಡ ಈಗಾಗಲೇ ಸರ್ಕಾರದ ಪರವಾಗಿ ಕೂಡ AG ಶಶಿಕಿರಣ್ ಶೆಟ್ಟಿ ಅವರು ಕೂಡ ಈಗಾಗಲೇ ವಾದ ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, KSCA ಹೇಳ್ತಿರುವಂತದ್ದು ಏನು ಅಂತಂದ್ರೆ, ನಮಗೂ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಅದೇ ನಮ್ಮ ನ್ಯೂಸ್ 18ನಲ್ಲೂ ಕೂಡ ಒಂದು ಲೆಟರ್ ಇದೆ. ಅದರಲ್ಲಿ KSCA ಅವರು ಏನ್ IPL ಫೈನಲ್ ಪಂದ್ಯ ಜೂನ್ 3ನೇ ತಾರೀಕಿನಂದು ನಡೀತು. ಜೂನ್ 3ನೇ ತಾರೀಕಿನಂತೆ ಇವರು ಗವರ್ಮೆಂಟ್ ಗೆ ಒಂದು ಪತ್ರವನ್ನ ಬರೀತಾರೆ. ಅದು ಕೂಡ ಯಾವುದೇ ಲೆಟರೇಜ್ ಅಲ್ಲಿ ಆ ಪತ್ರದಲ್ಲಿ ಅವ್ರು ಹೇಳಿರುವಂತದ್ದು ಅಂತಂದ್ರೆ
ಒಂದು ವೇಳೆ ಏನಾದ್ರೂ ಇವತ್ತಿನ ಫೈನಲ್ ಪಂದ್ಯದಲ್ಲಿ RCB ಪಂದ್ಯ ಗೆದ್ರೆ ವಿಧಾನಸೌಧದ ಮುಂಭಾಗದ ಮೆಟ್ಟಿಲು ದ್ವಾರದ ಬಳಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಖುದ್ದಾಗಿ KFC ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನೊಂದು ಕಡೆ ಇದನ್ನ ಪ್ರಮುಖವಾಗಿ ಅಸ್ತ್ರವಾಗಿಟ್ಕೊಂಡು ಇವತ್ತು ಹೈಕೋರ್ಟ್ ನಲ್ಲಿ ವಾದ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ KCR ಹೇಳ್ತಿರುವಂತಹದ್ದು ಆ ಕಾರ್ಯಕ್ರಮಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ವಿಧಾನಸೌಧ ಮುಂಭಾಗ ಏನ್ ಕಾರ್ಯಕ್ರಮ ಆಯ್ತು ಅನ್ನೋದ್ರ ಬಗ್ಗೆ ನಮಗ್ ಗೊತ್ತಿಲ್ಲ, ಪ್ಲೇಯರ್ಸ್ ಅವ್ರು ಏನೆಲ್ಲ ಅಭಿನಂದನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದ್ರೆ ಆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅಂತ ಹೇಳಿ ಜೂನ್ 3ನೇ ತಾರೀಕಿನಲ್ಲೇ KFC ಅವರು ಸರ್ಕಾರಕ್ಕೆ ಪತ್ರ ಬರೆದಿರುವಂತಹದ್ದನ್ನ ಪ್ರಮುಖವಾಗಿ ಅಸ್ತ್ರವಾಗಿಟ್ಕೊಂಡು ಇವತ್ತು ಮುಂದಾಗಿರುವಂತಹದ್ದು. ಚೈತ್ರ. ಮಂಜುನಾಥ್, ಹಾಗಿದ್ರೆ ಈ KSCA ಅವರು ಪತ್ರವನ್ನ ಹಾಗಿದ್ರೆ ಸರ್ಕಾರಕ್ಕೆ ಬರೆದಿಲ್ವಂತ, ಅದು ಕೂಡ ನಮ್ಮ ನ್ಯೂಸ್ 18ಗೂ ಕೂಡ ಪತ್ರ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಯಾಕಂದ್ರೆ ಜೂನ್ 3ರಂದು ಏನಾದ್ರೂ ನಾವು ಕಪ್ ಗೆದ್ರೆ ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ, ನೀವು ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ, ಅದರಲ್ಲೂ ಪ್ರಮುಖವಾಗಿ DPARಗೆ ಅವರು ಪತ್ರವನ್ನ ಬರೆದಿದ್ದಾರೆ. ಹಾಗಿದ್ರೆ ಪತ್ರವನ್ನ ಬರ್ದಿದಾರಂತ. ಅಂಡ್ ಮೋರ್ ಓವರ್, ಈಗ ಈ KSCA ಅಧ್ಯಕ್ಷ ಮತ್ತೆ ಕಾರ್ಯದರ್ಶಿ ಹಾಗಿದ್ರೆ ಎಲ್ಲಿ ಹೋದ್ರು? ಯಾಕೆ ಅಬ್ಸ್ಕಾಂಡಿಂಗ್ ಆಗಿದಾರಂತೆ? ಏನೂ ಕೂಡ ನಮ್ಗೆ ಸಂಬಂಧ ಇಲ್ಲ ಅಂತ ಆದ್ಮೇಲೆ ಯಾಕೆ ಅಬ್ಸ್ಕಾಂಡಿಂಗ್ ಆಗ್ಬೇಕು? ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಇಲ್ಲಿ ಅವ್ರು ಅಬ್ಸ್ಕಾಂಡ್ ಆಗೋದಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತಂದ್ರೆ, ನಿನ್ನೆ ಸಿದ್ದರಾಮಯ್ಯರು ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, KSCA ಮ್ಯಾನೇಜ್ಮೆಂಟ್ ಮತ್ತು DNA ಮ್ಯಾನೇಜ್ಮೆಂಟ್ ಅವರ ವಿರುದ್ಧ ಕ್ರಮ ಜರುಗಿಸಿ ಅರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಏನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರಲ್ಲ, ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತಹ ಬಳಿಕ ಹಲವರು ಮೊಬೈಲ್ ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅದರಲ್ಲೂ ಕೂಡ ಒಂದಷ್ಟು ಜನರ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ. ಆದ್ರೆ KSCA ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಸೆಕ್ರೆಟರಿ ಆಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಅಬ್ಸ್ಟ್ಯಾಂಡ್ ಹಾಕೊಂಡಿದ್ದಾರೆ. ಅಬ್ಸ್ಟ್ಯಾಂಡ್ ಆಗಿ ಈಗಾಗಲೇ ಹೈಕೋರ್ಟ್ ಒಂದು ರಿಟ್ ಪಿಟಿಷನ್ ಅನ್ನು ಹಾಕೊಂಡಿದ್ದಾರೆ. ಆ ರಿಟ್ ಪಿಟಿಷನ್ ಅರ್ಜಿ ಕೂಡ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಈಗ ಬರ್ತಿರುವಂತಹ ಒಂದು ಮತ್ತೊಂದು ಬೆಳವಣಿಗೆ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಸ್ಟೇ ಕೊಡೋದಿಲ್ಲ ಅನ್ನುವಂಥದ್ದನ್ನ ಜಡ್ಜ್ ಹೇಳ್ತಾ ಇರೋದೇ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ಲಿ ಪೊಲೀಸರು, ಈಗಾಗಲೇ ಏನ್ ಕೇಸ್ ದಾಖಲಾಗಿದೆ, ಕೇಸ್ ಸಂಬಂಧವಾಗಿ ಒಂದಷ್ಟು ಜನ ಅರೆಸ್ಟ್ ಮಾಡ್ಕೊಂಡಿದ್ರೆ, ಅರೆಸ್ಟ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಲಿ. ಇನ್ವೆಸ್ಟಿಗೇಷನ್ ಆದಂತಹ ಬಳಿಕ ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರಿದ್ರು ಅಂತಂದ್ರೆ ಅದ್ರ ಮೇಲೆ ಕ್ರಮ ಜರುಗಿಸಬಹುದು. ಅಲ್ಲಿವರೆಗೂ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ತನಿಖೆಗೆ ಸ್ಟೇ ಕೊಡೋದಿಲ್ಲ ಅನ್ನುವಂಥದ್ದನ್ನ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಿರುವಂತದ್ದು. ಯಾಕಂದ್ರೆ ಶ್ಯಾಮ್ ಸುಂದರ್ ವಾದ ಮಾಡುವಂತ ಸಂದರ್ಭದಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಿರುವಂತದ್ದು ಸ್ಟೇ ಕೊಡಿ, ಯಾಕಂದ್ರೆ KSCA ಮೇಲೆ ಆಗಿರುವಂತಹ ಪ್ರಕರಣವನ್ನ ರದ್ದು ಮಾಡಿ, ಅವ್ರಿಗೂ ಕೂಡ ಈ ಒಂದು ಇನ್ಸಿಡೆಂಟ್ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ವಾದ ಮಾಡಿದ್ರು. ಆದ್ರೆ ಇಲ್ಲಿ ಹೈಕೋರ್ಟ್ ಹೇಳ್ತಾ ಇರುವಂತದ್ದು ತನಿಖೆಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಟೇ ಕೊಡೋದಿಲ್ಲ, ತಡೆ ಕೊಡೋದಿಲ್ಲ. ಬದಲಾಗಿ ಇನ್ವೆಸ್ಟಿಗೇಷನ್ ಆಗ್ಲಿ, ಯಾವ ತನಿಖಾ ಸಂಸ್ಥೆಗಳಿಂದ ಇನ್ವೆಸ್ಟಿಗೇಷನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೇಳ್ತಿದ್ದಾರೆ. ಒಂದು ಕಡೆ CID ಇಂದಲೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಿದೆ, ಮತ್ತೊಂದು ಕಡೆ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಇನ್ವೆಸ್ಟಿಗೇಷನ್, ಮತ್ತೊಂದು ನ್ಯಾಯಾಂಗ ತನಿಖೆಗೂ ಕೂಡ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೂ ಕೂಡ ಈಗಾಗಲೇ ಆದೇಶ ಮಾಡಿರುವಂತದ್ದು. ಇದರ ಜೊತೆಗೆ ಮಾನವ ಹಕ್ಕುಗಳ ಆಯೋಗವು ಕೂಡ ಈಗಾಗಲೇ ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದೆ. ಸದ್ಯಕ್ಕೆ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ತನಿಖಾ ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡ್ತಿದೆ, ಆ ಎಲ್ಲಾ ಒಂದು ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಹೈಕೋರ್ಟ್ಗೆ ಹೇಳುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿ ಏನ್ ಇನ್ಸಿಡೆಂಟ್ ಆಯ್ತು, 11 ಜನರ ಸಾವಿಗೆ ಕಾರಣ ಆಯ್ತು, ಈ ಒಂದು ಪ್ರಕರಣವನ್ನ ಹೈಕೋರ್ಟ್ ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿತ್ತು. ಹೈಕೋರ್ಟ್ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿತ್ತು. ಇದರಲ್ಲಿ ತಪ್ಪಿತಸ್ಥರು ಯಾರಿದ್ರು ಕೂಡ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೈಕೋರ್ಟ್ ಅಧಿಕಾರಿಗಳಿಗೆ ತರಾಟೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತು. ಈ ಒಂದು ಭಾಗವಾಗಿ ಇವತ್ತು KSCA ಅವರು ಕೂಡ ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು. ರಿಟ್ ಅರ್ಜಿಯಲ್ಲಿ ಬಲವಂತದ ಕ್ರಮ ಜರುಗಿಸ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಹೇಳಿದಂತೆ ಇವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡುವಂತ ಒಂದು ಹುನ್ನಾರವನ್ನ ಮಾಡ್ತಿದ್ರೆ. ಭದ್ರತಾ ವೈಫಲ್ಯಕ್ಕೂ KSCAಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಮತ್ತು ಕಾರ್ಯಕ್ರಮಕ್ಕೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಈ ಒಂದು ಕಾರಣಕ್ಕೋಸ್ಕರ ಏನು ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದಾಖಲಾಗಿರುವಂತ FIR ಅನ್ನು ರದ್ದು ಮಾಡಿ, ಜೊತೆಗೆ ಏನು ಬಂಧನ ಮಾಡಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡೋದಕ್ಕೆ ಆದೇಶ ಕೊಡಿ ಅಂತೇಳಿ ರಿಟ್ ಅನ್ನು ಹಾಕೊಂಡಿದ್ರು. ಅದರಂತೆ ವಾದ ಕೂಡ ನಡೀತಾ ಇತ್ತು. ಆದ್ರೆ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟಿಗೇಷನ್ ಅಂದ್ರೆ ತನಿಖೆ ಮಾಡೋದಕ್ಕೆ ನಾವು ತಡೆ ಕೊಡೋದಿಲ್ಲ. ಇನ್ವೆಸ್ಟಿಗೇಷನ್ ಆಗ್ಲಿ, ಮುಂದೆ ಇನ್ವೆಸ್ಟಿಗೇಷನ್ ಆದಂತ ಬಳಿಕ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ, ಅವಾಗ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿರುವಂತಹದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಒಟ್ಟಾರೆಯಾಗಿ ಈಗಾಗಲೇ ಮುಖ್ಯ ಪೀಠ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿತ್ತು. FIR CIDಗೆ ವರ್ಗಾವಣೆ ಆಗಿದೆಯಾ, ಅದ್ರ ಬಗ್ಗೆ ಕೂಡ ವಿಚಾರಣೆ ಆಗ್ತಾ ಇದೆ. ಈಗಾಗಲೇ UDR ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಬಳಿಕ ಇನ್ನೊಂದು FIR ಕೂಡ ಆಗಿರುವಂಥದ್ದು. ಸದ್ಯಕ್ಕೆ ಶ್ಯಾಮ್ ಸುಂದರ್ ಯಾವ್ಯಾವ ತನಿಖಾ ಸಂಸ್ಥೆ ತನಿಖೆ ನಡೆಸ್ತಾ ಇದೆ, ನ್ಯಾಯಪೀಠ ತನಿಖೆ ನಡೀಲಿ ಅಂತ ಹೇಳಿ ಇವಾಗ ವಿಚಾರಣೆಯಲ್ಲಿ ವಾದ ಪ್ರತಿವಾದಗಳು ಆಗ್ತಾ ಇದೆ. ತನಿಖೆ ನಡೀಲಿ, ಆದ್ರೆ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಹೇಳಿ ನ್ಯಾಯಪೀಠ ಕೂಡ ಹೇಳಿರುವಂಥದ್ದು. 1 ವಾರ ವಿಚಾರಣೆ ಮುಂದೂಡಬೇಕು ಅಂತ ಆರೋಪಿಗಳು ಹೇಳ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಅವ್ರು ಸಲ್ಲಿಕೆ ಮಾಡ್ಕೊಳ್ಳಿ ಅಂತ AG ಕೂಡ ಹೇಳಿರುವಂಥದ್ದು.
ಎಲ್ಲರನ್ನ ಬಂಧಿಸಬೇಕು ಅಂತ ಈಗ ಸಿಎಂ ಆದೇಶಿಸಿದ್ದಾರಲ್ಲ, ಒಂದು ರೀತಿಯಾದಂತಹ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಮೆನ್ಷನ್ ಮಾಡಿದ್ದಾರೆ, ಈ ಒಂದು ಕಾರ್ಯಕ್ರಮದಲ್ಲಿ 11 ಮಂದಿ ಕಾಲ್ ತುಳಿತಾ ಇತ್ತಲ್ಲ, ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಮಾಧ್ಯಮಗಳ ಮೂಲಕವೇ ಅರೆಸ್ಟ್ ಮಾಡಬೇಕು, ಇವರನ್ನ ವಶಪಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಈಗ ಈ KSCA ಅಧ್ಯಕ್ಷರಾಗಿರುವಂತಹ, ಕಾರ್ಯದರ್ಶಿಯಾಗಿರುವಂತಹ ವ್ಯಕ್ತಿಗಳು ಈಗ ಸದ್ಯಕ್ಕೆ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಬಟ್ ಆದ್ರೆ ಈ ವಿಧಾನಸೌಧದ ಮೆಟ್ಟಿಲುಗಳ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸರ್ಕಾರಕ್ಕೆ ಪತ್ರ ಬರೆದಿರುವಂತದ್ದು ನಿಜ. KSCA ಪತ್ರವನ್ನ ಬರೆದಿದೆ, ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಇನ್ ಕೇಸ್ RCB ಕಪ್ ಗೆಲ್ತು ಅಂತ ಹೇಳಿದ್ರೆ ನಮಗೆ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ದಾರೆ. ಬಟ್ ಈಗ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ತನಿಖೆಗೆ ಆದೇಶ ಮಾಡಿದ್ರಲ್ಲ, ಇವರ ಹೆಸರುಗಳನ್ನ ಮೆನ್ಷನ್ ಮಾಡಿ, ಸೊ ಭಯದ ವಾತಾವರಣ ಸೃಷ್ಟಿಯಾಯಿತು, ಆರೋಪಿಗಳಿಗೆ ಒಂದು ರೀತಿಯಾದಂತಹ ಭಯ ಹುಟ್ಟುಕೊಳ್ತು. ಹಾಗಾಗಿ ಈಗ ಸದ್ಯಕ್ಕೆ ಅವರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಬಟ್ ಹೈಕೋರ್ಟ್ನಲ್ಲಿ ಈಗ ರಿಟ್ ಅರ್ಜಿ ವಿಚಾರಣೆ ಆಗ್ತಾ ಇರುವಂಥದ್ದು, ವಾದ ಪ್ರತಿವಾದಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ 11 ಮಂದಿಯ ಸಾವು ತಮಾಷೆ ಮಾತಲ್ಲ. ಇಲ್ಲಿ ಯಾರು ಹೊಣೆ ಹೊತ್ಕೊಳ್ತಾರೆ ಅನ್ನೋದಕ್ಕಿಂತ ಈ ಸಾವುಗಳಿಗೆ ನೇರವಾಗಿ ಯಾರು ಕಾರಣ ಆಗಿದಾರಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದ್ರೆ ತಪ್ಪು ಮಾಡಿರೋದು ಒಬ್ರು, ಶಿಕ್ಷೆ ಅನುಭವಿಸ್ತಾ ಇರೋದು ಇನ್ನೊಬ್ರು. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಈ ವಿಚಾರದಲ್ಲಿ ಯಾರ್ಯಾರ ತಪ್ಪುಗಳು ಎದ್ದು ಕಾಣಿಸ್ತಾ ಇದೆ ಅನ್ನುವಂಥದ್ದು. ಈ ವಿಚಾರವನ್ನ ನೋಡಿದವ್ರು ಎಲ್ರಿಗೂ ಕೂಡ ಗೊತ್ತು. ಬಟ್ ಆದ್ರೆ ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಬೇರೆಯವರನ್ನ ಬಲಿಪಶು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗ ನಮ್ಮ ಮೇಲೆ ಏನು FIR ಆಗಿದೆ ಅಥವಾ ನಮ್ಮ ಮೇಲೆ ಏನು ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಅದೆಲ್ಲವನ್ನ ನೀವು ಬಿಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕಲಾಗಿತ್ತು. ಬಟ್ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ತನಿಖೆಯನ್ನ ಮುಂದೂಡೋದಕ್ಕೆ ಆಗೋದಿಲ್ಲ, ತನಿಖೆಯನ್ನ ಮಾಡೇ ಮಾಡ್ತೀವಿ. ಯಾಕಂದ್ರೆ 11 ಮಂದಿಯ ಸಾವಿಗೆ ಕಾರಣ ಯಾರು ಅಂತ ಗೊತ್ತಾಗಬೇಕಲ್ಲ. ಯಾಕಂದ್ರೆ ಇವಾಗ RCB ಮ್ಯಾನೇಜ್ಮೆಂಟ್ ಮೇಲೆ ಆರೋಪ ಬಂದಿದೆ, ಚಿನ್ನಸ್ವಾಮಿ ಕ್ರೀಡಾಂಗಣದ ಮ್ಯಾನೇಜ್ಮೆಂಟ್ ಮೇಲೆ ಆರೋಪ ಬಂದಿರುವಂಥದ್ದು, DNA ಮ್ಯಾನೇಜ್ಮೆಂಟ್ ಮೇಲೆ, ಸರ್ಕಾರದ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ. ಪೊಲೀಸ್ ಅಧಿಕಾರಿಗಳು ರಾತ್ರೋರಾತ್ರಿ ಎತ್ತಂಗಡಿ ಆಗ್ತಿದ್ದಾರೆ. ಒಳ್ಳೆ ಕೆಲಸ ಮಾಡಿದಂತಹ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಿದ್ದಾರೆ ಈ ಒಂದು ವಿಚಾರಕ್ಕೆ. ಇದು ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸರ್ಕಾರ ಈ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು, ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಬೇಕು. ಹಾಗಾಗಿ ಈ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈಗ ಮಧ್ಯಂತರ ಆದೇಶವನ್ನ ಹೊರಡಿಸಲಾಗಿದೆ. KSCA ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಹೈಕೋರ್ಟ್ ಈಗ ಸ್ಪಷ್ಟಪಡಿಸಿದೆ. KSCA ಅಧಿಕಾರಿಗಳ ವಿರುದ್ಧವಾಗಿ ಬಲವಂತದ ಕ್ರಮವನ್ನ ಕೈಗೊಳ್ಳಬಾರದು ಹೀಗಂತ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶ ನೀಡಲಾಗಿದೆ. ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ಈಗೇನು ವಶಕ್ಕೆ ಪಡ್ಕೊಳ್ಬೇಕು, ವಿಚಾರಣೆ ನಡೆಸಬೇಕು, ತನಿಖೆ ನಡೆಸಬೇಕು ಅಂತ ಹೇಳ್ತಾ ಇದ್ರಲ್ಲ, ನೀವು ತನಿಖೆ ನಡೆಸಿ, ಆದ್ರೆ ಬಲವಂತವಾಗಿ ಬೇಡ ಅಂತ ಹೇಳಿ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶವನ್ನ ಹೊರಡಿಸಲಾಗಿದೆ. ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಆದೇಶವನ್ನ ನೀಡಲಾಗಿದೆ. KSCA ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳಿ ಆದೇಶವನ್ನ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಮಂಜು ಆರ್ಯ, ಈಗ KSCA ಅಧಿಕಾರಿಗಳ ವಿರುದ್ಧವಾಗಿ ನೀವು ಬಲವಂತದ ಕ್ರಮ ಬೇಡ, ಆದ್ರೆ ತನಿಖೆ ಆಗ್ಲಿ ಹೀಗಂತ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶ ನೀಡಿರುವಂತದ್ದು. ಹಾಗಿದ್ರೆ ಈ ತನಿಖೆಯ ಹಂತ ಅಥವಾ ಈ ತನಿಖೆ ಯಾವ ರೀತಿಯಾಗಿ ಮುಂದೆ ನಡಿಬಹುದು ಅಂತ? ಚೈತ್ರ, ಸದ್ಯಕ್ಕೆ 3 ಜನ ಹೈಕೋರ್ಟ್ ನ ಮೆಟ್ಲೇರಿದ್ರು. KSCA ವಿರುದ್ಧವಾಗಿ ಪೊಲೀಸರು ಈಗ ಬಲವಂತದ ಕ್ರಮಕ್ಕೆ ಮುಂದಾಗಿದ್ದಾರೆ, ಮತ್ತೊಂದು ರಿಲೀಫ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ನ ಮೆಟ್ಲೇರಿದ್ರು. ಇವತ್ತು ಹೈಕೋರ್ಟ್ ನಲ್ಲಿ ಕೂಡ ರಿಟ್ ಪಿಟಿಷನ್ ಅರ್ಜಿ ವಿಚಾರಣೆ ಆರಂಭ ಆಯಿತು. ಶ್ಯಾಮ್ ಸುಂದರ್ ಅವರು ಕೂಡ ಅಷ್ಟೇ ವಾದವನ್ನ ಮಂಡನೆ ಮಾಡಿದ್ರು. ವಾದ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಬಲವಂತದ ಕ್ರಮಕ್ಕೆ ಮುಂದಾಗಿದೆ, ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ಅಂತಾನೆ ವಾದ ಮಾಡಿದ್ರು. ಸದ್ಯಕ್ಕೆ ಈಗಾಗಲೇ ಒಂದು ತಕ್ಕ ಮಟ್ಟಿನ ರಿಲೀಫ್ ಅನ್ನ KSCA ಅವ್ರಿಗೆ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ
ಬಲವಂತದ ಕ್ರಮವನ್ನು ಜರುಗಿಸಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನ ಹೈಕೋರ್ಟ್ ಕೊಟ್ಟಿದೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ಪೊಲೀಸರೇನಾದ್ರೂ ವಿಚಾರಣೆ ಕರೆದಾಗ ಅದಕ್ಕೆ ಸಹಕಾರವನ್ನ ಕೊಡಬೇಕು. ಪೊಲೀಸರು ಯಾವಾಗ್ಲೇ ಎನ್ಕ್ವೈರಿ ಮಾಡ್ಲಿ, ಯಾವಾಗ್ಲೇ ನೋಟಿಸ್ ಕೊಟ್ಟರು ಕೂಡ ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕು. ಜೊತೆಗೆ ಕೋರ್ಟ್ ನ ವ್ಯಾಪ್ತಿ ಅಂದ್ರೆ ಬೆಂಗಳೂರನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಹೋಗಬಾರದು ಅನ್ನುವಂತ ಒಂದು ಆದೇಶವನ್ನು ಕೂಡ ಈಗಾಗಲೇ ಹೈಕೋರ್ಟ್ ನಿಂದ ಕೆಎಸ್ಸಿಯ ಆಡಳಿತ ಮಂಡಳಿ ಕೊಟ್ಟಿರುವಂತ. ಸದ್ಯಕ್ಕೆ ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್ ಮತ್ತು ಖಜಾಂಚಿ ಜೈರಾಮ್ಗೆ ಮಾತ್ರ ಸದ್ಯಕ್ಕೆ ಹೈಕೋರ್ಟ್ ನಿಂದ ತಕ್ಕ ಮಟ್ಟಿನ ರಿಲೀಫ್ ಅನ್ನ ಕೊಟ್ಟಿರುವಂತಹದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.